ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜನಸೇವಕ ಅಭಿಷೇಕ್ ಮಾತಾಡ್ತಿರೋದು. ಕಾರಲ್ಲಿ ಒಂದು ಮೂಟೆ ಇದೆ, ನೋಡ್ತಾ ಇದ್ದೀರಾ, ಅದು ಸೌತೆಕಾಯಿ ಮೂಟೆ. ಹಾಗೆ ಮೇಲೊಂದು ವಿಡಿಯೋ ಹಾಕಿದ್ದೀನಿ. ಅವ್ರಿಗೆ ನಾವು ಒಂದು ಮಾತು ಕೊಟ್ಟಿರ್ತೀವಿ, ಚಿಕ್ಕದಾಗಿ ಒಂದು ವ್ಯಾಪಾರ ಮಾಡ್ಕೊಂಡು ಕೊಡ್ತೀವಿ ನೆಕ್ಸ್ಟ್ ವಾರದಲ್ಲಿ ಅಂತ. ಅವ್ರಿಗಾಗಿಯೇ ಆ ಮೂಟೆನ ತಂದಿರ್ತೀವಿ. ಆದರೆ ಈ ವಾರದಲ್ಲಿ ಅವ್ರು ಸಿಕ್ಕಿರಲ್ಲ. ಆ ಸೌತೆಕಾಯಿ ಮೂಟೆನ ಬೇರೆ ಒಂದು ಕೆಲಸಕ್ಕೆ ಕೊಟ್ಟಿರ್ತೀವಿ. ಅದು ಏನು ಅಂತ ಕೊನೆಯವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ, ಗೊತ್ತಾಗುತ್ತೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಒಬ್ಬರು ತಾಯಿ ಮಲಗಿದ್ದಾರೆ. ಅಲ್ಲೂ ಸಹ ಒಂದು ಅನ್ನಪ್ರಸಾದವನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಸಂತೋಷ್ ಅವರು. ಆ ತಾಯಿ ಅನ್ನಪ್ರಸಾದ ಈಸ್ಕೊಂಡು ಹಾಗೆ ಒಂದು ಮಾತು ಹೇಳ್ತಾರೆ, ಅಲ್ಲೊಂದಿಬ್ಬರು ಮಲಗಿದ್ದಾರೆ ಅಣ್ಣ, ಅಲ್ಲೂ ಕೊಡಿ ಊಟನ ಅಂತ. ಹಾಗೆ ಅವ್ರು ಎಷ್ಟೇ ಕಷ್ಟದಲ್ಲಿದ್ರೂ, ಎಷ್ಟೇ ನೋವಲ್ಲಿದ್ರೂ ಸಹ ಅಕ್ಕಪಕ್ಕ ಇದ್ದವ್ರಿಗೂ ಸಹ ಒಂದು ಹೆಲ್ಪ್ ಮಾಡೋ ಒಂದು ಕರುಣೆ, ಮಾನವೀಯತೆ ಇದೆಯಲ್ಲ, ಅದು ಬೇರೆ ಯಾರಿಗೂ ಬರಲ್ಲ. ಯಾಕೆಂದರೆ ಹಸ್ದವ್ರಿಗೇ ಹಸುವಿನ ಬೆಲೆ ಗೊತ್ತಾಗೋದು. ಆವಾಗಲೇ ಹಸುವಿಗೂ ಮತ್ತು ಅನ್ನಕ್ಕೂ ಬೆಲೆ ಅಂತ ಸಿಗೋದು. ಹಾಗೆ ಇವರು ಅಷ್ಟು, ಇವರು ಇಸ್ಕೊತಾರೆ ಊಟನ. ಮತ್ತು ಅವ್ರ ಎದುರುಗಡೆ ಒಬ್ಬರು ಮಲಗಿರ್ತಾರೆ, ಅವ್ರಿಗೂ ಕೊಡಿ ಅಂತಾರೆ. ಆದರೆ ಅವ್ರನ್ನ ಎಬ್ಬರಿಸೋವಂಥ ಪ್ರಯತ್ನ ಮಾಡ್ತಾರೆ ಅವರು, ಸಂತೋಷ್ ಅವರು. ಆದರೆ ಅವ್ರು ಎದೋಳಲ್ಲ, ಅಣ್ಣ ನಮಗೆ ಕೊಡಿ, ನಾವು ಆಮೇಲೆ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ ಈಸ್ಕೊತಾ ಇದ್ದಾರೆ. ಹಾಗೆ ಈ ವಿಡಿಯೋ ನೋಡಿರ್ತೀರ ಸಾಕಷ್ಟು, ನಮ್ಮನ್ನು ಫಾಲೋ ಮಾಡೋರು ಅಥವಾ ನಮ್ಮ ವಿಡಿಯೋ ನೋಡೋರು. ಬೈರೇಗೌಡ್ರು ಅಂತ ನಿಮ್ಗಾಗಲೇ ಗೊತ್ತೇ ಇದೆ, ನಮ್ಮ ವಿಡಿಯೋ ನೋಡಿದರೆ ಹಳೆ ವಿಡಿಯೋ. ಇವ್ರನ್ನ ಒಂದು ಆಶ್ರಮಕ್ಕೆ, ಜನಧ್ವನಿ ಮಹೇಶಣ್ಣವ್ರ ಆಶ್ರಮಕ್ಕೆ ಸೇರಿಸೋಂಥ ಕೆಲಸ ಮಾಡಿರ್ತೀವಿ. ಇವತ್ತಿನ ದಿವಸ ಆಶ್ರಮದಲ್ಲಿ ತುಂಬ ನೆಮ್ಮದಿಯಾಗಿದ್ದಾರೆ. ಮತ್ತೆ ಅವ್ರು ಕಾಣ್ತಾರೆ. ಮತ್ತೆ ಕೊನೆ ವಿಡಿಯೋದಲ್ಲಿ ಆಶ್ರಮಕ್ಕೆ ಸೇರಿಸಿದ್ದೆಲ್ಲ ವಿಡಿಯೋ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಬರುತ್ತೆ. ಹಾಗೆ ಹೋಗೋ ದಾರಿಲಿ ಮಹಾಲಕ್ಷ್ಮಿ ಥರ ಒಂದು ಮೂಕ ಪ್ರಾಣಿ ಒಂದು ಎದುರಾಗುತ್ತೆ. ಆ ಪ್ರಾಣಿಯ ಆಶೀರ್ವಾದ ತಗೊಂಡು ಮುಂದೆ ಹೆಜ್ಜೆ ಇಕ್ಕುವಂಥ ಕೆಲಸ ಮಾಡ್ತೀವಿ. ಹಾಗೆ ಹೋಗೋ ದಾರಿಲಿ ಮತ್ತೆ ಮುಂದ್ಗಡೆ ಒಬ್ಬರು ದೇವ್ರ ಮಕ್ಕಳನ್ನ ನೋಡ್ತೀವಿ. ಅವ್ರನ್ನ ನೋಡೋ ಅಷ್ಟರಲ್ಲಿ ಯೂಟರ್ನ್ ಮಾಡ್ಕೊಳ್ಳೋ ಅಷ್ಟು ಅವ್ರು ಸಿಕ್ಕಲ್ಲ. ಹಾಗೆ ಅವ್ರು ಒಂದು 2 ರೌಂಡು ಅಕ್ಕಪಕ್ಕ ಇರ್ಬೋದೇನೋ ಕೊಟ್ಬಿಟ್ಟು ಹೋಗೋಣ ಅಂತ. ಆದರೆ ಅವ್ರು ಸಿಕ್ಕಲ್ಲ. ಮತ್ತೆ ವಾಪಸ್ ಬರ್ತೀವಿ ಸ್ನೇಹಿತರೆ. ಮತ್ತೆ ಮುಂದೆ ಊಟ ಕೊಡೋ ಕೆಲಸ ಬೇರೆ ಒಬ್ಬರು ದೇವರ ಮಕ್ಕಳಿಗೆ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗೆ ಇಲ್ಲೂ ಸಹ ನಮ್ಮ ಒಂದು ಇಬ್ಬರು ದೇವ್ರ ಮಕ್ಕಳು ಸಿಗ್ತಾರೆ. ಅವ್ರ ಜೊತೆನೂ 1-2 ಮಾತು ಮಾತಾಡ್ತಾ ಒಂದು ಅನ್ನಪ್ರಸಾದ ಕೊಟ್ಟು ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ನಮಸ್ಕಾರ ಹೇಳಿ ಮುಂದೆ ಬರ್ತೀವಿ ಸ್ನೇಹಿತರೆ. ಇಲ್ಲೊಬ್ರು ಯಜಮಾನ್ರು ಇರ್ತಾರೆ, ನಾವು ಆ ಸೈಡ್ ಇರ್ತೀವಿ. ಆ ಸೈಡಿಂದ ಯಜಮಾನ್ರೆ ಅಂತ ಕೂಗಿ ಅವ್ರನ್ನ ಒಂದು ನಿಲ್ಲಿಸೋಂಥ ಪ್ರಯತ್ನ ಪಟ್ಟು ಅವ್ರಿಗೂ ಸಹ 1-2 ಮಾತು ಮಾತಾಡ್ತಾ ನಮ್ಮ ಸಂತೋಷರು ಅವರ ಆಶೀರ್ವಾದ ಪಡೆದಿರ್ತಾರೆ. ಇಲ್ಲೂ ಸಹ ನಮ್ಮ ತಂದೆ ತಾಯಿಯರ ಒಂದು ವಯಸ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಒಂದು ಪ್ರೀತಿಯಿಂದ ಒಂದು ಅನ್ನಪ್ರಸಾದವನ್ನು ಕೊಡೋವಂಥ ಕೆಲಸ ಮಾಡಿ, ಅವರು ಯೋಗಕ್ಷೇಮ, ಅವರು ಒಂದು ಕೆಲಸ ಏನು ಮಾಡ್ತಾರೆ ಅವನ್ನೆಲ್ಲ ವಿಚಾರಿಸಿ ಮತ್ತೆ ಮುನ್ನಡೆ ಹೋಗುವಂಥ ಒಂದು ಕೆಲಸ ಮಾಡ್ತಾ ಮುಂದೆ ಸಾಗ್ತೀವಿ ಸ್ನೇಹಿತರೆ. ಮತ್ತು ಇಲ್ಲೂ ಸಹ ನಮ್ಮ ತಾಯಿಯ ಒಂದು ವಯಸ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಪ್ರೀತಿ ಮಮತೆಯಿಂದ ಒಂದು ಅನ್ನಪ್ರಸಾದ ಕೊಡ್ತಾ ಮುಂದೆ ಒಂದು ಹೋಗುವಂಥ ಕೆಲಸ ಮಾಡ್ತೀವಿ. ಅಲ್ಲ, ಇರಕ್ಕೆ ನಿಮಗೆ ಮನೆಯಲ್ಲೇ ಇದೆಯಾ? ಮತ್ತೆ ಯಾಕೆ ಎಷ್ಟು ಮಂದಿ ಇದ್ದೀರಾ? ಮನೇಲಿ ಹೋಗಿ ಮಲಿಕೊಳ್ಳೋದಲ್ವಾ? ಊಟ ಮಾಡ್ತೀರಾ? ಬಿಡಿ ತಲೆ ಕೆಡಿಸ್ಕೊಂಡ್ಬಿಡಿ. ನಿಮಗೆ ಅದೆಲ್ಲ ಇಷ್ಟ ಇಲ್ಲ ಅಂದ್ರೆ ನಾವಿದ್ದೀವಿ, ಕರ್ಕೊಂಡು ಹೋಗ್ತೀನಿ, ತೊಂದರೆ ಇಲ್ಲ. ಮತ್ತೆ ಊಟ ಮಾಡಿ. ಹಾಕಂಡ್ ಕೊಟ್ಟ ಹಾಕ್ಲಾ? ಮಾಡ್ತೀರಾ? ಊಟ ಮಾಡ್ತೀರಾ? ಊಟ ಹಾಕ್ಲಾ? ಹಾಕ್ಲಾ ಇಲ್ಲಿ? ಬಿಡು, ಹಾಕಂತಾರೆ. ಆಮೇಲೆ ಹಾಕ್ಲಾ? ಊಟ ಮಾಡಿ ಆಯ್ತಾ? ಬರ್ತೀರಾ? ಬರ್ತೀವಿ. ಒಬ್ಬರು ಯಜಮಾನ್ರು ನೋಡ್ತಿದ್ದೀರಾ, ನೋಡಿದ್ರೆ ಒಂಥರ ಸಂಕಟ ಆಗುತ್ತೆ. ಏಕೆಂದರೆ ನಾವು ಅವ್ರ ಆಶೀರ್ವಾದ ಪಡಿಬೇಕು ಅಂತ ಪ್ರತಿ ವಾರನೂ ಸಹ ನಾವೊಂದು ಈ ಅನ್ನಪ್ರಸಾದವನ್ನು ಕೊಡೋವಂಥ ಕೆಲಸ ಮಾಡ್ತೀವಿ. ಅವರು ನಮ್ಮ ಆಶೀರ್ವಾದ ಪಡೆಯಕ್ಕೆ ಬಂದಾಗ ತುಂಬ ಸಂಕಟ ಆಗ್ತದೆ.
ಹಾಗೆ ಇಲ್ಲೊಬ್ರು ಅಜ್ಜಿ ಸಿಗ್ತಾರೆ. ಅಜ್ಜಿ ಆಶೀರ್ವಾದನ ಪಡೀತಾ ಅವ್ರ ಹತ್ರ ಒಂದೆರಡು ಮಾತು ಮಾತಾಡ್ತಾ ಒಂದು ಮುಂದೆ ಹೋಗುವಂಥ ಒಂದು ಪ್ರಯತ್ನ ಪಡ್ತೀವಿ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ತುಂಬ ಒಂದು ತಲೆಮಾರು ನೋಡಿರೋರು ಅವ್ರ ಆಶೀರ್ವಾದ ಪಡಿಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮ ಸಾಕ್ಷಾತ್ ಶಿವನ ರೂಪದಲ್ಲೇ ಒಬ್ಬರು ಎದುರಾಗ್ತಾರೆ ಬುಡ್ಬುಡಿಕೆ ಆಡಿಸ್ತಾ ಅವರ ಆಶೀರ್ವಾದನ ಪಡೀತಾ. ಹಾಗೆ ಮುಂದೆ ಬಂದಾಗ ನಮ್ಮ ಸಹೋದರರೊಬ್ಬರು ಕೂತಿರ್ತಾರೆ, ಅವ್ರಿಗೂ ಸಹ ಪ್ರೀತಿಯಿಂದ ಒಂದು ಅನ್ನ ಪ್ರಸಾದ ಕೊಡ್ತೀವಿ. ಆಯ್ತಕ್ಕ. ಇಲ್ಲೊಬ್ಬರು ನಮ್ಮ ಅಕ್ಕವ್ರು ಸಿಗ್ತಾರೆ, ಅವ್ರಿಗೂ ಸಹ ಅನ್ನ ಪ್ರಸಾದ ಕೊಡ್ತಾ ಮುಂದೆ ಹೋಗ್ತೀವಿ. ಇಲ್ಲೊಬ್ಬರು ಯಜಮಾನರು ಸಿಗ್ತಾರೆ, ಅವ್ರಿಗೂ ಒಂದು ಅನ್ನ ಪ್ರಸಾದ ಕೊಡ್ತಾ ನಮ್ಮ ಕೈಯಲ್ಲಿ ಒಂದು ಖಾಲಿ ಬಾಟ್ಲ್ ಇರುತ್ತೆ, ಆ ಬಾಟಲ್ನ ಅವ್ರಿಗೆ ಕೊಟ್ಟು. ಹಾಗೆ ಇಲ್ಲೊಬ್ರು ಮಲಗಿರ್ತಾರೆ, ಅವ್ರನ್ನೂ ಸಹ ಎಬ್ರಿಸ್ತೀವಿ. ಅವ್ರು ಬೇಡ ಅಂತ ಹೇಳ್ತಾರೆ, ಹಾಗಾಗಿ ಮುಂದೆ ಹೋಗ್ತೀವಿ ಸ್ನೇಹಿತರೆ. ಇಲ್ಲೊಬ್ರು ಅಣ್ಣವ್ರು ಮಲಗಿರ್ತಾರೆ, ಅವ್ರಿಗೂ ಸಹ ಒಂದು ಅನ್ನ ಪ್ರಸಾದವನ್ನು ಕೊಡೋವಂಥ ಕೆಲಸ ಮಾಡ್ತೀವಿ. ತುಂಬ ಬೇಸರ ಆಗುತ್ತೆ, ಏಕೆಂದರೆ ಎಲ್ಲರ ಪರಿಸ್ಥಿತಿಯೂ ಒಂದೇ ಥರ ಇರಲ್ಲ. ಒಬ್ರು ದುಡ್ಡಿದ್ರೂ ಸಹ ತಿನ್ನಕ್ಕೆ ಒಂದು ಟೈಮ್ ಇರಲ್ಲ, ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನು ಕೆಲವ್ರಿಗೆ ಹಸಿವಿರುತ್ತೆ, ಕೆಲಸ ಇರಲ್ಲ. ಹಸುವು ನೀಗಿಸೋವಂಥ ಒಂದು ಕೆಲಸ ಮಾಡೋರು ಸಹ ಯಾರೂ ಹೋಗಲ್ಲ, ಮತ್ತು ಕೆಲಸ ಕೊಡೋಕ್ಕೆ ಮುಂದಾಗೋರು ಬರಲ್ಲ. ಹಾಗಾಗಿ ಇರೋಷ್ಟು ದಿವಸ ಒಂದು 4 ಜನಕ್ಕೆ ಉಪಕಾರ ಆಗೋ ರೀತಿ ಬದುಕಬೇಕಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ ಈ ಒಂದು ಇದರಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇರ್ತೀರಾ, ಇಲ್ಲೊಬ್ಬರು ಅಣ್ಣವ್ರು ಸಿಕ್ಕಿದ್ದಾರೆ, ಅವ್ರಿಗೆ ತುಂಬ ಬಲವಂತ ಮಾಡ್ತೀವಿ, ಅಣ್ಣ ಊಟ ಮಾಡಿ ಅಂತ. ಅವರಿಲ್ಲ, ನನಗೆ ದುಡ್ಡು ಕೊಡಿ, ಎಣ್ಣೆ ಹೊಡಿಬೇಕು ಅಂತ ಕೇಳ್ತಾರೆ. ಅಣ್ಣ ಬೇಡ ಅಣ್ಣ, ಫಸ್ಟ್ ಊಟ ಮಾಡಿ, ಎಣ್ಣೆ ಎಲ್ಲ ಹೊಡಿಬಾರ್ದು ಅಂತ ನಾವು ಸಾಕಷ್ಟು ಬುದ್ಧಿವಾದ ಹೇಳ್ತೀವಿ. ಆದರೆ ಅವ್ರು ಕೇಳಲ್ಲ. ಇಲ್ಲ, ನನಗೆ ದುಡ್ಡು ಬೇಕು ಅಂತಾರೆ. ಆಯಿತು ಹೋಗ್ಲಿ ಅಂದ್ಬಿಟ್ಟು ಒಂದು ಜಾಸ್ತಿ ದುಡ್ಡು ಏನಾರು ಕೊಟ್ಟರೆ ಅವ್ರಿಗೆ ದುಡ್ಡು ಕೊಡೋದು ದೊಡ್ಡದಲ್ಲ, ಅವರು ಮತ್ತೆ ಕುಡ್ದು ಮತ್ತೆ ಆರೋಗ್ಯ ಹಾಳು ಮಾಡ್ಕೊತಾರೆ. ಆಯಿತು ಅಂತ ಅವರ ಒಂದು ಹೇಳಿದ್ಕೋಸ್ಕರ ಒಂದು 10 ರೂಪಾಯಿ ಚೇಂಜ್ ಇದ್ದರೆ ಕೊಡು ಅಂತ ಕೇಳ್ಬಿಟ್ಟು ಕೊಡೋವಂಥ ಕೆಲಸ ಮಾಡಿದೆ. ಆಯಿತು ಒಂದು ಸ್ವಲ್ಪ ಕೊಡಪ್ಪ ಅಂತ. ಆದರೆ ಅವರು 10 ರೂಪಾಯಿ ಬೇಡ, ನನಗೆ ಒಂದಿಷ್ಟು 30 ರೂಪಾಯಿನೇ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಕೊಡ್ತೀವಿ, ಆದರೆ ಅವ್ರಿಗೆ ಈಸ್ಕೊಂಬಿಟ್ಟು ಊಟ ಬೇಡ ಅಂತ ಅಲ್ಲೇ ಇರ್ತಾರೆ. ಹಾಗಾಗಿ ಅನ್ನನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಹೋಗಿ ಎತ್ಕೊಂಬರ್ತೀವಿ. ತಾಮಚ್ಚಿ ಬಾ ఏమన్నాడు ఏం చేస్తా ಏನು ಕೆಲಸ ಮಾಡ್ತೀರಾ? ನಿಮ್ಮ ಮನೆ ಊರು ಬೇರೆ ಊರಲ್ಲಿ ಯಾರು ಇರೋದು? ಊರಲ್ಲಿ ಅವರೆಲ್ಲ ಸಾಕೋದು ಮತ್ತೆ ಊರೇ ತಪ್ಪಲ್ವಾ? ಅವರೆಲ್ಲ ನೋಡ್ಕೊಬೇಕಲ್ವಾ? ಏನಾರ ಒಂದು ಕೆಲಸ ಕೊಟ್ಟರೆ ಏನಾದ್ರು ವ್ಯಾಪಾರ ಅದೇ ಹಾಗೆ ಇಲ್ಲೊಬ್ರು ಮಹಾತಾಯಿ ಸಿಗ್ತಾರೆ, ಅವ್ರಿಗೂ ಸಹ ಅನ್ನ ಪ್ರಸಾದ ಕೊಡ್ತೀವಿ. ನೀವು ನೋಡ್ತಾ ಇದ್ದೀರಿ ಎಷ್ಟು ಗೌರವಾನ್ವಿತೆಯಿಂದ ಈಸ್ಕೊತಿದ್ದಾರೆ ಅಂತ. ನಾವುಗಳು ನೋಡಿ ಕಲಿಬೇಕು ಅವ್ರನ್ನೆಲ್ಲ. ಯಾಕೆಂದರೆ ಎಷ್ಟೋ ವಿಡಿಯೋಗಳಲ್ಲಿ ನಾನು ಮಾಡಿರೋದ್ರಲ್ಲಿ ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ. ಯಾಕೆಂದರೆ ಅನ್ನದ ಮಹತ್ವ ಎಂಥದ್ದು ಅಂತ ಗೊತ್ತು. ಅವ್ರು ಎಷ್ಟು ಓದಿದಾರೋ ಏನು ಕಥೆನೋ ಅವು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ನಾವೆಲ್ಲ ಓದಿದ್ದೀವಿ, ಎಜುಕೇಷನ್ ಮಾಡಿದ್ದೀವಿ, 4 ಜನರ ಜೊತೆ ಸುತ್ತಾಡ್ತೀವಿ. ನಾವುಗಳು ತಿಳ್ಕೊಂಡಿಲ್ಲ. ಎಲ್ಲರ ಒಂದು ಕಡೆ ಮದುವೆ ಫಂಕ್ಷನಲ್ಲಿ ಎಲ್ಲ ಒಂದು ಕಡೆ ಊಟ ಹಾಕ್ಸಿರ್ತಾರೆ, ಅಲ್ಲಿ ಹೋಗ್ತೀವಿ, ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಅಲ್ಲಿ ಅನ್ನ ಬೆಂದಿರಲಿಲ್ಲ, ಅಲ್ಲಿ ಊಟನೇ ಚೆನ್ನಾಗಿರಲಿಲ್ಲ, ಸಾಂಬಾರು ಸಿಪ್ಪೆ ಇತ್ತು ಅಂತ ಎಲ್ಲರ ಹತ್ರ ಹೇಳ್ಕೊಂಬರೋದು. ಅದರಲ್ಲಿ ಒಂದು ಬಾಳೆ ಎಲೆ ತುಂಬ ಅನ್ನ ವೇಸ್ಟ್ ಮಾಡೋದು, ಅಲ್ಲೇ ಬಿಟ್ಬಿಡೋದು. ಅದಾದಮೇಲೆ ಮನೇಲಿ ರಾತ್ರಿ ಆಗಿರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಲ್ಲ ತಟ್ಟೆಯಲ್ಲಿ. ತುಂಬ ಅನ್ನ ಹಾಕ್ಕೊಡೋದು, ತಟ್ಟೆದಲ್ಲೇ ಕೈ ತೊಳೆದ್ಬಿಡೋದು, ಆ ಥರ ಎಲ್ಲ ಮಾಡ್ತಾ ಬರ್ತಿರ್ತೀವಿ. ಏಕೆಂದರೆ ಅನ್ನಕ್ಕೆ ಬೆಲೆ ಕೊಡಬೇಕು. ಏಕೆಂದರೆ ಹಸಿವನ್ನ ಹಸ್ತೋರ ಹತ್ರ ಹಂಚ್ಕೊಂಡ್ರೇ ಹಸಿವಿಗೂ ಅನ್ನಕ್ಕೂ ಬೆಲೆ ಅಂತ ಗೊತ್ತಾಗೋದು, ಬೆಲೆನೂ ಸಿಗೋದು. ನಿಮಗೆ ಈ ಮಾತು ಈಗಾಗಲೇ ತುಂಬ ಜನ ಕೇಳಿರ್ತೀರ, ನೋಡಿರ್ತೀರ. ಮನುಷ್ಯಂಗೆ ಏನು ಕೊಟ್ಟರು ಸಾಕು ಅನ್ನಲ್ಲ, ಬೇಕು ಅಂತಾನೆ. ಅದೇ ಅನ್ನ ಕೊಟ್ಟರೆ ಅನ್ನ ಎಷ್ಟು ಬೇಕು ಅಷ್ಟೇ ತಿಂತಾನೆ. ಹಾಗಾಗಿ
ಅನ್ನದ ಮಹತ್ವ ತುಂಬ ವಿಶ್ವದಲ್ಲಿ ದಾನಕ್ಕಿಂತ ಶ್ರೇಷ್ಠ ದಾನ ಅಂದರೆ ಅನ್ನದಾನ. ಹಾಗಾಗಿ ಅನ್ನಕ್ಕೆ ಬೆಲೆ ಕೊಡಿ, ಅನ್ನಕ್ಕೆ ಮರ್ಯಾದೆ ಅನ್ನೋದು ಕೊಡಿ. ಅನ್ನನ ದಯವಿಟ್ಟು ನಿಮ್ಮ ಕೈಗಳಿಗೆ ಕಾಲುಗಳಿಗೆ ಬಿದ್ದು ಕೇಳ್ಕೊತೀನಿ, ಅನ್ನನ ಯಾರೂ ಸಹ ಒಂದು ಅಗಳು ಸಹ ವೇಸ್ಟ್ ಮಾಡಬೇಡಿ. ಏಕೆಂದರೆ ರೈತರು ತುಂಬ ತಿಂಗಳಿಂದ ಕಷ್ಟಪಟ್ಟು ನೀರು ಹಾಕಿ ತುಂಬ ಬೆಳೆಸಿ ಬೆಳೆ ತೆಗ್ದು ಅದನ್ನು ಒಳ್ಳೆ ರೇಟು ಸಿಕ್ಕಿಲ್ಲ ಅಂದರೂ ಸಹ ನಾವುಗಳು ಚೆನ್ನಾಗಿರಬೇಕು ಅಂತ ಅನ್ನದಾತರು ಒಂದು ಕೊಡೋವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಆ ಅನ್ನಕ್ಕೆ ಬೆಲೆ ಕೊಡಬೇಕು. ಯಾಕೆಂದರೆ ಪ್ರತಿಯೊಬ್ಬ ಹೃದಯವಂತ ರೈತರು ಸಹ ಇದೇ ಮಾತು ಹೇಳೋದು, ನಾವು ಬೆಳೀತಿರೋ ಬೆಳೆಗೆ ಒಳ್ಳೆ ರೈಟ್ ಸಿಗ್ತಿರಲ್ಲ ಮಾರ್ಕೆಟಲ್ಲಿ, ಅಟ್ಲೀಸ್ಟ್ ನಾವು ಬೆಳೆಯೋ ಬೆಳೆಗಾದ್ರೂ ಸಹ ಒಂದು ಅನ್ನದ ಬೆಲೆ ಏನು ಅಂತ ತಿಳ್ಕೊಂಡು ನೀವು ಅನ್ನ ಪ್ರಸಾದನ ಸ್ವೀಕರಿಸ್ಬೇಕು ಅಂತ ಅವ್ರು ಕೇಳ್ಕೊತಾರೆ. ನಾವುಗಳು ಹಂಗೆ ಮಾಡಲ್ಲ, ಅನ್ನನ ವೇಸ್ಟ್ ಮಾಡೋದು, ಅನ್ನನ ಚೆಲ್ಲೋದು ಇದೇ ರೀತಿ ಮಾಡ್ತಾಯಿದ್ದೀವಿ. ಇನ್ನು ಮುಂದಕ್ಕಾದರೂ ನಾವು ತಿಳ್ಕೊಂಡು ಒಂದು ಒಳ್ಳೆ ದಾರಿಲಿ ಹೋಗ್ಬೇಕು, ಅನ್ನಕ್ಕೆ ಮರ್ಯಾದೆ ಕೊಡ್ಕೊಂಡು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲೊಬ್ಬರು ಮಲಗಿರ್ತಾರೆ, ಅವ್ರನ್ನೂ ಸಹ ಎಬ್ಬರಿಸಿ ಒಂದು ಅನ್ನ ಪ್ರಸಾದ ಕೊಡ್ತೀವಿ. ಅವ್ರು ಯಾಕೆ ಇಲ್ಲಿ ಮಲಗಿರ್ತಾರೆ ಏನು ಅಂತ ಒಂದು ಕೇಳೋವಂಥ ಪ್ರಯತ್ನ ಪಡ್ತೀವಿ. ಅವರೇನು ಹೇಳಲ್ಲ, ತುಂಬ ಸುಸ್ತಾಗಿರ್ತಾರೆ. ಹಾಗಾಗಿ ಕೇಳ್ತಾ ಒಂದು ಮುಂದೆ ಹೋಗೋವಂಥ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಟೈಮ್ ಕೆಟ್ಟ ಟೈಮ್ ಅಂತ ಬರುತ್ತೆ. ಈ ಅಣ್ಣವ್ರಿಗೂ ಸಹ ಒಂದು ಈ ಸಿಚುವೇಷನಲ್ಲಿ ಇದ್ದಾರೆ, ಮುಂದಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ. ರಾಯರು ಮತ್ತು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಆಶೀರ್ವಾದ ನಮ್ಮ ಅಣ್ಣವ್ರ ಮೇಲೆ ಇರಲಿ ಅಂತ ಕೇಳ್ಕೊತ ಒಂದು ಮುಂದೆ ಹೋಗುವಂಥ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ಇಲ್ಲೊಬ್ಬರು ನಮ್ಮ ವಯಸ್ಸಾದ ಯಜಮಾನರು ಕೂತಿರ್ತಾರೆ, ಅವ್ರಿಗೂ ಸಹ ಪ್ರೀತಿಯಿಂದ ಅನ್ನ ಪ್ರಸಾದ ಕೊಡ್ತಾ ಒಂದು ನಮಸ್ಕಾರ ಹೇಳಿ ಮುಂದೆ ಬರ್ತೀವಿ. ಹಾಗೆ ಇಲ್ಲೊಂದು ಕುಟುಂಬ ವಾಸವಾಗಿರುತ್ತೆ, ಅವ್ರಿಗೂ ಸಹ ಪ್ರತಿ ವಾರನೂ ಸಹ ಹುಡ್ಕೊಂಡೋಗಿ ನಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡ್ತಾ ಒಂದು ಅನ್ನ ಪ್ರಸಾದ ಕೊಟ್ಟು ಒಂದು ನಮಸ್ಕಾರ ತಿಳಿಸ್ತಾ ಒಂದು ಶುಭ ಹಾರೈಸ್ತಾ ಬರುವಂಥ ಕೆಲಸ ಮಾಡ್ತಾ ಬಂದಿದ್ದೀವಿ. ಹಾಗೆ ಇಲ್ಲಿ ಬಸ್ ಸ್ಟಾಪ್ ಹತ್ರ ಯಾರು ಇರ್ತಾರ ಅಂತ ನೋಡ್ತೀವಿ, ಅಲ್ಲೊಂದಿಬ್ರು ಮಾತಾಡಿಸ್ತೀವಿ, ಊಟ ಏನೋ ಮಾಡ್ತೀರಾ ಅಂತ. ಅವ್ರು ಬೇಡ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಒಬ್ಬರು ಯಜಮಾನ್ರು ಮಲಗಿರ್ತಾರೆ, ಅವ್ರಿಗೂ ಸಹ ಒಂದು ಅನ್ನ ಪ್ರಸಾದ ಕೊಟ್ಟು ಅವ್ರಿಗೂ ಸಹ ನಮ್ಮ ನಮಸ್ಕಾರ ಹೇಳಿ ಮುಂದೆ ಹೋಗೋಂದು ಪ್ರಯತ್ನ ಪಡ್ತೀವಿ. ಅದಾದಮೇಲೆ ಒಂಚೂರು ಮುಂದೆ ಹೋದ್ಮೇಲೆ ಇನ್ನೊಬ್ಬರು ಯಜಮಾನ್ರು ಮಲಗಿರ್ತಾರೆ, ಅವ್ರನ್ನೂ ಸಹ ಎಬ್ಬರಿಸಿ ಅವ್ರಿಗೂ ಸಹ ಅನ್ನ ಪ್ರಸಾದ ಕೊಟ್ಟು ಅವ್ರಿಗೂ ಸಹ ನಮ್ಮ ನಮಸ್ಕಾರ ಹೇಳಿ ಮುಂದೆ ಬರ್ತೀವಿ ಸ್ನೇಹಿತರೆ. ನೆಮ್ಮದಿಯಾಗಿ ಊಟ ಮಾಡಿ. ಮತ್ತು ಎದುರುಗಡೆ ರೋಡಲ್ಲಿ ಒಬ್ಬರು ಅಜ್ಜಿ ಕೂತಿರ್ತಾರೆ. ಹಾಗಾಗಿ ರೋಡನ್ನ ಕ್ರಾಸ್ ಮಾಡ್ಕೊಂಡು ಹೋಗಿ ಆ ಅಜ್ಜಿಗೂ ಒಂದು ಅನ್ನ ಪ್ರಸಾದ ಕೊಟ್ಟು ಒಂದು ನಮಸ್ಕಾರ ಹೇಳ್ತಾ ಮುಂದೆ ಬರುವಂಥ ಒಂದು ಕೆಲಸ ಮಾಡ್ತೀವಿ. ಭಗವಂತ ಒಳ್ಳೇದು ಮಾಡಲಿ ಅಮ್ಮ. ಅಣ್ಣವ್ರೆ ಊಟ ಮಾಡ್ತೀರಾ? ಇಸ್ಕೊಳ್ಳಿ. ಹಾಗೆ ಎದುರುಗಡೆ ಬಸ್ ಸ್ಟಾಪಲ್ಲಿ ಮಲಗಿರ್ತಾರೆ, ಅವ್ರನ್ನೂ ಸಹ ಎಬ್ಬರಿಸಿ ಒಂದು ಅನ್ನ ಪ್ರಸಾದ ಕೊಡುವಂಥ ಪ್ರಯತ್ನ ಪಡ್ತೀವಿ. ಹಾಗೆ ಪ್ರತಿ ವಾರ ನಡೆದಂತೆ ಈ ವಾರವೂ ಸಹ ನಿಮ್ಮ ಪ್ರೀತಿಯ ಆಶೀರ್ವಾದದಿಂದ ಅನ್ನ ಪ್ರಸಾದ ಒಂದು ಕೊಡುವಂಥ ಪ್ರಯತ್ನ ಸಂಪೂರ್ಣವಾಗಿ ನಡೆದಿದೆ. ಪೂರ್ತಿ ವಿಡಿಯೋ ಈ ವಿಡಿಯೋದಲ್ಲಿದೆ. ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾವುದೇ ರೀತಿ ಪ್ರಚಾರಕ್ಕಾಗಲಿ, ಪಬ್ಲಿಸಿಟಿಗಾಗಲಿ, ವ್ಯೂಸ್ಗಾಗಲಿ ಅಲ್ಲ. ನಾವು ಸಹ ಸಾಮಾನ್ಯರಂತೆ ಟ್ಯಾಕ್ಸಿ ಡ್ರೈವರ್ಸು. ನಾನು ಹಾಗೆ ಪ್ರೇಮ್ ಕುಮಾರ್ ಮತ್ತು ಸಂತೋಷ್ ಅನ್ನೋರು ಸಣ್ಣ ಉದ್ಯಮಿ. ಹಾಗಾಗಿ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಧರ್ಮದಿಂದನೇ ಮಾಡಬೇಕು ಅನ್ನೋ ಕಾರಣದಿಂದ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆನೂ ಸಹ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಮಾಡ್ತಾ ಹೋಗ್ತೀವಿ. ಇಷ್ಟು ದಿವಸ 100 ಜನಕ್ಕೆ ಅನ್ನ ಪ್ರಸಾದ ಪ್ರತಿ ಭಾನುವಾರ ಕೊಡುವಂಥ ಕೆಲಸ ಮಾಡ್ತಿದ್ದೆ. ಇನ್ನು ಮುಂದೆ ನಿಮ್ಮ ಪ್ರೀತಿ ಆಶೀರ್ವಾದ ಒಂದು ಇದ್ದರೆ ಇನ್ನೂ ಸಹ ಒಂದು 200 ಜನಕ್ಕೆ 300 ಜನಕ್ಕೆ ಕೊಡುವಂಥ ಒಂದು ಕೆಲಸ ನಡೀತದೆ. ಹಾಗೆ ನಮ್ಮ ಬೋರೇಗೌಡ್ರನ್ನ ನಾವು ಅನಾಥಾಶ್ರಮಕ್ಕೆ ಕರ್ಕೊಂಬಂದಿದ್ದೀವಿ, ಜನಧ್ವನಿ ನಿರಾಶ್ರಿತರ ಆಶ್ರಮಕ್ಕೆ.
ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಕಳೆದ ವಾರದಲ್ಲಿ ಒಬ್ರಿಗೆ ಮಾತು ಕೊಟ್ಟಿರ್ತೀವಿ, ನಿಮ್ಗೊಂದು ಸಣ್ಣದಾಗಿ ಒಂದು ವ್ಯಾಪಾರ ಮಾಡ್ಕೊಂಡು ಕೊಡ್ತೀವಿ ಅಂತ. ಆದರೆ ಅವರು ಈ ವಾರ ಸಿಕ್ಕಿರಲ್ಲ. ಹಾಗಾಗಿ ನಮ್ಮ ಬೋರೇಗೌಡರು ಸಿಕ್ಕಿರ್ತಾರೆ. ಅವ್ರನ್ನ ಜನಧ್ವನಿ ಮಹೇಶಣ್ಣರ ಆಶ್ರಮಕ್ಕೆ ಸೇರಿಸೋ ಅಷ್ಟೊತ್ತಿಗೆ ಲೇಟ್ ಆಗೋಗಿರ್ತದೆ. ಆ ಒಂದು ಸೌತೆಕಾಯಿ ಮೂಟೆನ ನಮ್ಮ ಜನಧ್ವನಿ ಮಹೇಶಣ್ಣರ ಆಶ್ರಮಕ್ಕೆ ಕೊಟ್ಟಿರ್ತೀವಿ. ಹಾಗೆ ನಮ್ಮ ಮುಂದೆ ಏನು ಗುರಿ ಏನು ಮಾಡಬೇಕು ಅಂತ ನಮ್ಮ ಹಿರಿಯ ಜೀವಗಳ ಜೊತೆ ಒಂದು ಹಂಚ್ಕೊಳ್ತಾ, ಒಂದು ಅವರ ಆಶೀರ್ವಾದ ಪಡೀತಾ ಮುಂದೆ ಹೋಗೋ ಒಂದು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಸಹ. ಹಾಗೆ ನಾವು ನಿಮ್ಮ ಹತ್ರ ಏನು ಬಯಸಲ್ಲ ಸ್ನೇಹಿತರೆ, ಬಯಸೋದೊಂದೇ, ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಶೇರ್ ಮಾಡಿ. ನೀವು ಮಾಡೋ ಒಂದು ಶೇರಿಂದ ಇವತ್ತಿನ ದಿನ ಪ್ರತಿ ವಾರವೂ ಸಹ 100 ಜನ ದೇವರ ಮಕ್ಕಳಿಗೆ ಅನ್ನಪ್ರಸಾದ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 150, 200, 300, 400, 500 ಈ ಥರ ಹೋಗುತ್ತೆ. ಅವಕ್ಕೆಲ್ಲ ನೀವು ಮಾಡೋದು ಒಂದೇ, ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶ್ರೀ ಮಲೆಮಹದೇಶ್ವರರ ಆಶೀರ್ವಾದ, ಶ್ರೀ ರಾಯರ ಕೃಪೆ ಸದಾ ನಮ್ಮೆಲ್ಲರ ಕುಟುಂಬಗಳ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು 2 ಮಾತನ್ನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಜೈ ಶ್ರೀರಾಮ್.